ಹಾಂ, ಎಲ್ಲ ಸಿನಿ ಪ್ರಿಯರಿಗೂ ಈ ನಿಮ್ಮ ಫಿಲ್ಮಿ ಚಾಟಿ ಮಾಡುವ ನಮಸ್ಕಾರಗಳು. ಮಲ್ಲಿ ಜೊತೆ ಸುನಿಯ ಪ್ರೇಮದಾಟ, ಲಕ್ಷ್ಮೀಕಾಂತನ ಮಾತುಗಳಿಂದ ಆಗುತ್ತಾ ಗೌತಮ್ಗೆ ಜ್ಞಾನೋದಯ. ಅಮೃತಧಾರೆ ಧಾರಾವಾಹಿಯಲ್ಲಿ ಸದ್ಯ ಗೌತಮ್ ಮತ್ತು ಭೂಮಿಕಾ ವಿರಹ ಗೀತೆ ಮುಗಿದಿದೆ. ಆದರೆ ಮಲ್ಲಿಯ ಪ್ರೇಮಕತೆ ಶುರುವಾಗಿದೆ. ಜಯದೇವ್ ತೋಡಿದ ಹಳ್ಳಕ್ಕೆ ಮಲ್ಲಿ ಬಿದ್ದಿದ್ದು, ಗೌತಮ್ ಮತ್ತು ಭೂಮಿಕಾ ಸದ್ಯ ಸುನಿಯನ್ನು ಕರೆದು ಮಾತನಾಡಿಸಿದ್ದಾರೆ. ಪೂರ್ವಾಪರ ವಿಚಾರಿಸಿದ್ದಾರೆ. ಭೂಮಿಕಾಗೆ ಸಮಾಧಾನವಾಗದ ಹಿನ್ನೆಲೆ ಆನಂದ್ ಮೂಲಕ ಗೌತಮ್ ಕೂಡ ಸುನಿಯ ಹಿನ್ನೆಲೆ ವಿಚಾರಣೆ ಮಾಡಿದ್ದು, ಮದುವೆಯಾಗಲು ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ ಎಂದು ಗೌತಮ್ ಹೇಳಿದ್ದಾನೆ. ಶಾಸ್ತ್ರಕ್ಕೆ ಎಲ್ಲ ತಯಾರಿ ಆಗಿರುತ್ತೆ. ಮಲ್ಲಿ ಮತ್ತೆ ಸುನಿ ಕೂಡ ರೆಡಿಯಾಗಿರ್ತಾರೆ. ಸುನಿಗೆ ಯಾವುದೋ ಅರ್ಜೆಂಟ್ ಕಾಲ್ ಬಂತು ಅಂತ ಫೋನಲ್ಲಿ ಮಾತಾಡೋಕೆ ಅಂತ ಆಚೆ ಹೋಗಿರ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಪಾರ್ಥ ಮತ್ತೆ ಅಪೇಕ್ಷಾ ಬರ್ತಾರೆ. ಬಂದು ಮದುವೆ ಗಂಡೆಲ್ಲಿ ಅಂತ ಪಾರ್ಥ ಕೇಳ್ತಾನೆ. ಗೌತಮ್ ನಿಂಗೆ ಅವನು ಗೊತ್ತಿರೋ ಹುಡುಗನೇ ಅಂತ ಅಂತಾನೆ. ಯಾರು ಬ್ರೋ ಅವನು ಅಂತ ಪಾರ್ಥ ಕೇಳ್ತಾನೆ. ಗೌತಮ್ ಅವನು ನಿಮ್ಮ ಆಫೀಸಲ್ಲೇ ಕೆಲಸ ಮಾಡೋದು ಅಂತ ಹೇಳಿದಾಗ ಪಾರ್ಥನ್ ತಲೆಯಲ್ಲಿ ಒಂದು ಯೋಚನೆ ಬರುತ್ತೆ. ಪಾರ್ಥನ್ಗೆ ಅವ್ರ ಮಾವ ಹೇಳಿದ್ದು ನೆನಪಾಗುತ್ತೆ. ಜಯದೇವ್ ಜೊತೆ ಯಾವುದೋ ಹುಡುಗ ಸೇರಿ ಏನೋ ಕುತಂತ್ರ ಮಾಡ್ತಾ ಇದ್ದಾರೆ ಅಂತ ಅವ್ರ ಮಾವ ಹೇಳ್ತಾ ಇದ್ದಿದ್ದು ಕೇಳಿಸ್ಕೊಂಡಿದ್ದ ಪಾರ್ಥ. ಅಷ್ಟರಲ್ಲಿ ಗೌತಮ್ ಅವರ ಮಗ ಅಪ್ಪ ಹೇಳ್ತಾ ಇದ್ದಾರೆ ಬನ್ನಿ ಅಂತ ಸುನಿನ ಕರ್ಕೊಂಡು ಹೋಗೋಕ್ಕೆ ಬರ್ತಾನೆ. ಸುನಿ ರೂಮ್ಗೆ ಹೋದಾಗ ಅವನಿಗೆ ಫುಲ್ ಶಾಕ್ ಆಗುತ್ತೆ. ಪಾರ್ಥನ್ಗೆ ಅವ್ರು ಮಾಡಿರೋ ಪ್ಲ್ಯಾನ್ ಗೊತ್ತಾಗುತ್ತಾ? ಈ ಮದುವೆ ಆಗುತ್ತಾ? ಮುಂದೆ ಏನಾಗುತ್ತೆ ಅಂತ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.